ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗಾಯ್ಸ್, ಈಗ ಟೈಮ್ ಬಂದು 12 o'clock ಆಗಿದೆ. ನಾನು ಎಲ್ಲ ಕೆಲಸನ ಮುಗಿಸ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೆಲ್ತಿ ಬೇಬಿನ ಪಡೀಲಿಕ್ಕೆ ಈ ಗರ್ಭಿಣಿ ಸ್ತ್ರೀಯರು ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗೇ ಆಗುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ. ಹಾಗೇನೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಗಾಯ್ಸ್, ಮೊದಲಿಗೆ ನಾನು ಒಂದು ಹೆಲ್ತಿ ಬೇಬಿನ ಪಡೀಲಿಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಾನು ಕೊಡೋದು ಫುಡ್. ಓಕೆನಾ? ನೀವು ಆದಷ್ಟು ಒಳ್ಳೊಳ್ಳೆ ಫುಡ್ಗಳನ್ನ ತಗೊಳ್ರೆ ನಿಜವಾಗ್ಲೂ ಒಂದು ಹೆಲ್ತಿ ಬೇಬಿ ಅನ್ನೋದು ಹುಡುತ್ತೆ. ಸರಿನಾ? ಅಂದರೆ ಬೇಬಿದು ವೆಯ್ಟ್ ಗೇನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗಾಯ್ಸ್ ಆ ಟೈಮಲ್ಲಿ. ಅಂತಂದರೆ ನಿಮ್ಮದು ಬೇಬಿದು ವೆಯ್ಟ್ ಗೇನ್ ಏನಾದರೂ ಕಮ್ಮಿ ಏನಾದರೂ ಇದ್ಬಿಟ್ರೆ ಅಕಸ್ಮಾತು ನಿಮ್ಮ ಬೇಬಿನ ತೊಗೊಂಡೋಗಿ ಐಸಿಯುಲಿ ಇಡೋದು ಆ ಥರ ಎಲ್ಲ ಮಾಡ್ತಾರೆ ಗಾಯ್ಸ್. ಸರಿನಾ? ಅಂದರೆ ಹುಟ್ಟಿದ ತಕ್ಷಣ ನಿಮ್ಮ ಕೈಲೂ ಕೊಡೋದಿಲ್ಲ. ಐಸಿಯುಲಿ ಒಂದು 15 days ಇಡೋದು, 1 month ಇಡೋದು, ಆ ಥರ ಎಲ್ಲ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಆ ಮಗು ನಾವು ಎತ್ತಿದ ತಕ್ಷಣ ನಮ್ಮ ಹತ್ರ ಇದ್ರೇ ಇರು ಮಗನೆ, ಬಾಯ್ ಮಾ. ಮಗು ನಮ್ಮ ಹತ್ರ ಇದ್ರೇ ತುಂಬಾ ಖುಷಿ ಅಲ್ವಾ? ನಮ್ಮ ಕೈಲ ಮಗುನ ಕೊಡದೇನೆ ತೊಗೊಂಡೋಗಿ ಐಸಿಯುಲಿ ಇಡ್ತಾರೆ ಅಂತಂದರೆ ತುಂಬಾ ಬೇಜಾರಾಗುತ್ತೆ ಗಾಯ್ಸ್. ಯಾಕಂದರೆ ಈಗ ಅಕ್ಕಪಕ್ಕದಲ್ಲೆಲ್ಲ ಇರ್ತಾರೆ ಅಲ್ವಾ, ಅಕ್ಕಪಕ್ಕದವರೆಲ್ಲ ಮಗುನ ಎತ್ಕೊಂಡಿದ್ದಾಗ ನಮಗೂ ಕೂಡ ಫೀಲ್ ಆಗುತ್ತೆ, ನಾವು ಚೆನ್ನಾಗಿ ಆ ಟೈಮಲ್ಲಿ ತಿನ್ಕೊಂಡು ಚೆನ್ನಾಗಿ ಆರಾಮಾಗಿ ಇದ್ದಿದ್ದರೆ ನಮಗೂ ಕೂಡ ಒಂದು ವೆಯ್ಟ್, ಮಗು ವೆಯ್ಟ್ ತುಂಬಾ ಚೆನ್ನಾಗಿರ್ತಾ ಇತ್ತು, ನಮಗೂ ಕೂಡ ಒಂದು ಹೆಲ್ತಿ ಬೇಬಿ ಹುಡ್ತಾ ಇತ್ತು ಅಂತ. ಆ ಟೈಮಲ್ಲಿ ನೀವು ಸಫರ್ ಪಡ್ಕೊಳ್ಳೋಕ್ಕಿಂತ ಅಟ್ಲೀಸ್ಟ್ ನೀವು ಮುಂಚೆನೇ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಒಂದು ಅಂದರೆ ಈ ಥರ ಒಂದು ಫುಡ್ಗಳನ್ನ ಚೆನ್ನಾಗಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಆದಷ್ಟು ನೀವು ಒಳ್ಳೊಳ್ಳೆ ಫುಡ್ಗಳನ್ನ ತೊಗೊಳ್ಬೇಕು. ಅದರಲ್ಲಿ ಏನಪ್ಪ ಅಂತಂದರೆ ನೀವು ಆದಷ್ಟು ಸೊಪ್ಪು ತರಕಾರಿನ ಜಾಸ್ತಿ ತೊಗೊಳ್ಳಿ. ಸರಿನಾ? ನೀವು ಸೊಪ್ಪನ್ನ ಜಾಸ್ತಿ ತಿಂದಷ್ಟು ಗಾಯ್ಸ್ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಅನ್ನೋದು ಬರೋದಿಲ್ಲ. ಸರಿನಾ? ಒಬ್ಬೊಬ್ಬರಿಗೆ ಮೋಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ ಆ ಟೈಮಲ್ಲಿ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನ್ ಚೇಂಜಸ್ ಆಗುತ್ತೆ. ಆ ಹಾರ್ಮೋನ್ ಚೇಂಜಸ್ಸಿಂದ ನಿಮಗೆ ಹಲವಾರು ಪ್ರಾಬ್ಲಮ್ಸ್ಗಳು ಆ ಟೈಮಲ್ಲಿ ನೀವು ಫೇಸ್ ಮಾಡಬೇಕಾಗತ್ತೆ. ಆ ರೀತಿ ನಾವು ಫೇಸ್ ಮಾಡಬಾರ್ದು ಅಂತಂದರೆ ನೀವು ಆದಷ್ಟು ಫುಡ್ಗಳನ್ನ ಚೆನ್ನಾಗಿ ತಗೊಳ್ಬೇಕು. ಸರಿನಾ? ಈ ನಾರಿನಾಂಶ ಇರುವಂಥ ಸೊಪ್ಪುಗಳೆಲ್ಲ ನಾರಿನಾಂಶ ಜಾಸ್ತಿ ಇರುತ್ತೆ ಅಲ್ವಾ? ಸೊಪ್ಪುಗಳನ್ನ ನೀವು ತಗೊಳ್ಳೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಅನ್ನೋದು ಬರೋದಿಲ್ಲ. ಹಾಗೆಯೇ ಫ್ರೂಟ್ಸ್ಗಳು, ವಿಟಮಿನ್ ಸಿ ಜಾಸ್ತಿ ಇರೋ ಫ್ರೂಟ್ಸ್ಗಳನ್ನ ನೀವು ತಗೊಳ್ಬೇಕು ಆದಷ್ಟು. ಸರಿನಾ? ಇದು ಆರೆಂಜ್ ಆಗಿರಬಹುದು, ಇಲ್ಲ ಮೂಸಂಬಿ ಆಗಿರಬಹುದು, ಅದೆಲ್ಲ ನೀವು ಜಾಸ್ತಿ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ವಿಟಮಿನ್ ಸಿ ಯಾವುದಿದೆ ಅದನ್ನು ನೀವು ಜಾಸ್ತಿ ತಗೊಳ್ಳಿ. ಜೊತೆಗೆ ಪೊಮಗ್ರೆನೇಟ್, ಆ ಪೊಮಗ್ರೆನೇಟ್ನ ನೀವು ತಗೊಂಡ್ರೆ ಗಾಯ್ಸ್ ನಿಮ್ಗೇನಾದರೂ ಅಕಸ್ಮಾತು, ನಾನು ಅಷ್ಟೇ ನನ್ನ ಇದರಲ್ಲಿ ಪ್ರೆಗ್ನೆನ್ಸಿನಲ್ಲಿ ಅಡ್ಮಿಟ್ ಆದಾಗ ನನ್ನ ಪಕ್ಕದಲ್ಲಿರೋರು, ಅವರಿಗೆ 6 months ಅಂತ ಅನಿಸುತ್ತೆ, ಹೌದು 6 months, ಅವರು ಏನಪ್ಪ ಅಂತಂದರೆ ಫುಲ್ಲು ಬ್ಲಡ್ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಬಂದು ಅಡ್ಮಿಟ್ ಮಾಡ್ಕೊಂಡಿದ್ರು ಅವ್ರನ್ನ. ಬ್ಲಡ್ ಕಮ್ಮಿ ಇದೆ ಅಂತ ಅವ್ರಿಗೆ ಬೇರೆಯವ್ರದ್ದು ಬ್ಲಡ್ನ ತರಿಸಿ ಹಾಕಿ ಎಲ್ಲ ಮಾಡ್ತಾಯಿದ್ರು. ಸುಮ್ಮನೆ ಹಾಕಿ ಗಾಯ್ಸ್, ಆ ಥರ ಎಲ್ಲ ಚೆನ್ನಾಗಿರಲ್ಲ ಅಲ್ವಾ? ಸೊ ನಮ್ಮ ಬಾಡಿನಲ್ಲಿ ಉತ್ಪತ್ತಿ ಆಗಬೇಕು ಬ್ಲಡ್ ಅಂತಂದರೆ ನೀವು ಆ ಟೈಮಲ್ಲಿ ಜಾಸ್ತಿ ಪೊಮಗ್ರೆನೇಟ್ನ ಜಾಸ್ತಿ ತಗೊಳ್ಳಿ. ಸರಿನಾ? ಅದು ಬ್ಲಡ್ನ ಇನ್ಕ್ರೀಸ್ ಮಾಡೋದಲ್ಲದೆ ನಿಮಗೆ ನಿಮ್ಮ ಮಗುವಿಗೆ ಅಂತಂದರೆ ನಿಮ್ಮ ಮಗು ಫುಲ್ಲು ಫೇರ್ ಆಗಿಬಿಡುತ್ತೆ ಅಂತ ನಾನು ಹೇಳಲ್ಲ, ನಿಮ್ಮ ಮಗುವಿನ ಸ್ಕಿನ್ ಟೋನ್ನ ಅದು ಚೆನ್ನಾಗಿ ಮಾಡುತ್ತೆ. ಸರಿನಾ? ಈಗ ಸುಮಾರು ಜನ, ಹಲವಾರು ಜನ ಹೇಳ್ತಾರೆ ಪೊಮಗ್ರೆನೇಟ್ ತಿನ್ಬಿಟ್ರೆ ಮಗು ತುಂಬಾ ಫೇರ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅದೆಲ್ಲ ಸುಳ್ಳು ಗಾಯ್ಸ್. ನಿಮ್ಮ ಮಗುವಿನ ಸ್ಕಿನ್ ಟೋನ್ನ ಚೆನ್ನಾಗಿ ಮಾಡುತ್ತೆ ಹೊರತು ಆ ಥರ ಏನೂ ಆಗೋದಿಲ್ಲ. ಅಂದರೆ ಮಗುವಿನ ಅಪ್ಪ ಅಮ್ಮ ಇಲ್ಲ ಅಜ್ಜಿ ತಾತ ಆ ಥರ ಮಗು ಕಲರ್ ಬರುತ್ತೆ ಹೊರತು ಈ ಥರ ಒಂದು ಹಣ್ಣನ್ನು ತಿನ್ಬಿಟ್ರೆ ಈ ಥರ ಬಂದ್ಬಿಡುತ್ತೆ ಅಂತ ಹೇಳೋದೆಲ್ಲ ಸುಳ್ಳು. ಸರಿನಾ? ಸೊ ಆದಷ್ಟು ನೀವು ಒಂದು HP ಲೆವೆಲ್ನ ಜಾಸ್ತಿ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಪೊಮಗ್ರೆನೇಟ್ನ ತೊಗೋಬೇಕಾಗತ್ತೆ. ಸರಿನಾ? ಇನ್ನು ನೆಕ್ಸ್ಟು ನಾನ್ ವೆಜ್ ಬಂದರೆ, ನಾನ್ ವೆಜ್ಜಲ್ಲಿ ಗಾಯ್ಸ್ ನೀವು ಫಿಶ್ನ ತಗೊಳ್ಳೋದು ತುಂಬಾ ಒಳ್ಳೆಯದು. ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು ಫಿಶ್ಶು. ಸರಿನಾ? ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರೋದ್ರಿಂದ ತುಂಬಾ ಒಳ್ಳೆಯದದು. ಹಾಗೆಯೇ ನೀವು ಲೇಕ್ ಫಿಶ್ನ ತಗೊಳ್ಳಿ, ಸೀ ಫಿಶ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಸೀ ಫಿಶಲ್ಲಿ ಮರ್ಕ್ಯುರಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಲೇಕ್ ಫಿಶ್ನ ಜಾಸ್ತಿ ತೊಗೊಳ್ಳೋದು ಒಳ್ಳೆಯದು. ಅದ್ರ ಜೊತೆಗೆ ಗಾಯ್ಸ್ ನೀವು ಈ ಚಿಕನ್ನು ಮಟನ ಎಲ್ಲನೂ ಕೂಡ ನೀವು ಆರಾಮಾಗಿ ಮಟನ್ ಎಲ್ಲ ತೊಗೊಳ್ಳಿ. ಕಾಲು ಸೂಪ್ನ ಜಾಸ್ತಿ ಕುಡೀರಿ ಆ ಟೈಮಲ್ಲಿ. ತುಂಬಾ ಸ್ಟ್ರೆಂತ್ ಬೇಕಾಗುತ್ತೆ ಆ ಟೈಮಲ್ಲಿ. ಸರಿನಾ? ತುಂಬ ಸ್ಟ್ರೆಂತ್ ಬೇಕು ಅಂದರೆ ನೀವು ಕಾಲು ಸೂಪ್ನ ತೊಗೊಳ್ಬೇಕಾಗುತ್ತೆ. ಜೊತೆಗೆ ಚಿಕನ್ನು ಮಟನ್ನು ಅದನ್ನೆಲ್ಲ ನೀವು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಡೈಲಿ ಒಂದೊಂದು ಎಗ್ನ ತಗೊಳ್ಳಿ. ಸರಿನಾ? ಒಂದೊಂದು ಲೋಟ ಬೆಳಿಗ್ಗೆ ಮತ್ತು ಸಂಜೆ, ನೈಟು ಬೇಕಾದ್ರೆ ತೊಗೋಬೋದು. ಒಂದೊಂದು ಗ್ಲಾಸು ಹಾಲನ್ನ ತಗೊಳ್ಳಿ. ಹಾಲಲ್ಲೂ ಅಷ್ಟೇ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ನಿಮ್ಮ ಮಗುವಿನ ಬೋನ್ ಸ್ಟ್ರೆಂತಿಗೆ ಅದು ತುಂಬಾ ಒಳ್ಳೆಯದು. ಸರಿನಾ?
ಈ ಥರ ಎಲ್ಲ ನೀವು ತೊಗೊಳ್ತಾ ಬಂದರೆ ಫುಡ್ಗಳನ್ನ, ಇನ್ನೂ ಹಲವಾರು ಫುಡ್ಗಳಿದೆ ಗಾಯ್ಸ್. ಈಗ ಡ್ರೈ ಫ್ರೂಟ್ಸ್ ಆಗಿರಬಹುದು, ಡ್ರೈ ಫ್ರೂಟ್ಸ್ಗಳಲ್ಲಿ ನಟ್ಸ್ಗಳು, ಸರಿನಾ, ನಟ್ಸ್ಗಳಲ್ಲಿ ಏನಪ್ಪ ಅಂತಂದರೆ ಈಗ ವಾಲ್ನಟ್ಸು ಬ್ರೈನ್ ಥರ ಇದೆ ಅಲ್ವಾ, ಸೊ ಅದನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಅದು ತುಂಬಾ ಒಳ್ಳೆಯದು. ಹಾಗೆಯೇ ಬಾದಾಮಿ, ಗೋಡಂಬಿ ಇದನ್ನೆಲ್ಲ ತಗೊಳ್ಳಿ. ಇದೆಲ್ಲ ತುಂಬಾ ಸ್ಟ್ರೆಂತ್ ಕೊಡುವಂಥದ್ದು. ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ಸ್ಟ್ರೆಂತ್ ಬೇಕು ಅಲ್ವಾ, ಆ ಸ್ಟ್ರೆಂತ್ ನಿಮ್ಗೆ ಎಲ್ಲಿ ಸಿಗುತ್ತೆ? ನೀವು ತಗೊಳ್ಳೋ ಫುಡ್ಡಿಂದ ಸಿಗುತ್ತೆ. ಅಂದರೆ ನಮಗೆ ವಾಮಿಟಿಂಗ್ ಆಗ್ತಾ ಇದೆ, ನನಗೆ ತಿನ್ನೋಕೆ ಆಗ್ತಾಯಿಲ್ಲ ಅಂತ ಅನ್ನೋರು ಏನು ಮಾಡಿ ಅಂತಂದರೆ ಆದಷ್ಟು ಜ್ಯೂಸ್ಗಳನ್ನ ಜಾಸ್ತಿ ತಗೊಳ್ಳಿ. ಮತ್ತು ವಾಮಿಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ನೀವು ತಿಂದೇ ಇರೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟಾಗುತ್ತೋ ನಿಮಗೆ ಅಷ್ಟು ನೀವು ತಿನ್ಕೊಂಡು ಬಂದರೆ ತುಂಬಾ ಒಳ್ಳೆಯದು. ಹಾಗೆಯೇ ಗಾಯ್ಸ್, ಈ ಫುಡ್ಗಳ ಜೊತೆಗೆ ನೀವು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮೈಂಡನ್ನ ತುಂಬಾ ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ನಿಮ್ಮ ದಿನ ಸ್ಟಾರ್ಟ್ ಆಗ್ತಿದ್ದಾಗಲೇ ನೀವು ಒಂದು ಪಾಸಿಟಿವಿಟಿ ಅನ್ನೋದನ್ನ ನೀವು ಆ ಟೈಮಲ್ಲಿ ಬರ್ಸ್ಕೊಂಡ್ಬಿಟ್ರೆ ನಿಮ್ಮ ಡೇ ಫುಲ್ಲೂ ಪಾಸಿಟಿವ್ ಆಗೇ ಇರುತ್ತೆ, ಸರಿನಾ. ಆದಷ್ಟು ನೀವು ಆರಾಮಾಗಿ ಹೆಲ್ತಿ ಫುಡ್ಗಳನ್ನ ತಗೊಳ್ಳೋದ್ರ ಜೊತೆಗೆ ನೀವು ಆದಷ್ಟು ಮ್ಯೂಸಿಕ್ಗಳನ್ನ ಕೇಳಿ, ವಾಕ್ ಮಾಡಿ. ಆ ಟೈಮಲ್ಲಿ ವಾಕ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ನಿಮ್ಮ ಮಗು ಮೂಮೆಂಟ್ಸ್ ಮಾಡ್ತಾ ಇರುತ್ತೆ, ಸರಿನಾ. ಆ ಮೂಮೆಂಟ್ಸ್ ಎಲ್ಲ ಫೀಲ್ ಮಾಡಿ ಚೆನ್ನಾಗಿ. ನಿಮ್ಮ ಮಗು ಜೊತೆ ಮಾತಾಡಿ ಗಾಯ್ಸ್. ಆ ಟೈಮಲ್ಲಿ ನಿಜವಾಗ್ಲೂ ನಿಮ್ಮ ಮಗು ಜೊತೆ ಮಾತಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನನಗೂ ಕೂಡ ಅಷ್ಟೇ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಇದನ್ನು ಹೇಳಿದ್ದೆ, ಬಟ್ ಅದು ಯಾವ ವಿಡಿಯೋ ಅಂತ ನನಗೂ ಕೂಡ ಅಂದರೆ ನೆನಪಿಲ್ಲ ಅದು ಯಾವ ವಿಡಿಯೋದಲ್ಲಿ ಹೇಳಿದ್ದೆ ಅಂತ. ಅಂದರೆ ನನ್ನ ಎಕ್ಸ್ಪೀರಿಯನ್ಸು, ನನ್ನ ಮಗು ಫೀಲ್ ಮಾಡಿದ್ದು ಯಾವ ರೀತಿ ಅಂತ. ಸೊ ಇದನ್ನು ನೋಡೋರು ಹೊಸೊಬ್ರು ಇರ್ತೀರ ಅಲ್ವಾ, ಸೊ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಏನಪ್ಪ ಅಂತಂದರೆ ಒಂದಿನ ಏನಾಯಿತು ಅಂತಂದರೆ ಒಂದು 4 o'clock ಆಗೋವರೆಗೂ ನನಗೆ ನಿದ್ದೆ ಬಂದಿಲ್ಲ, ಸರಿನಾ. ನಾನು ಮಲ್ಕೊಳಕ್ಕೆ ಹೋದ್ರೆ ಸಾಕು, ಪಾಪು ಫುಲ್ಲು ಕಿಕ್ಕಿಂಗ್ ಮಾಡ್ತಾ ಇದ್ದ, ಮೂಮೆಂಟ್ಸ್ ಜಾಸ್ತಿ ಇತ್ತು, ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಸೊ ನಾನು ಏನು ಮಾಡಿದೆ ಅಂದರೆ ಗಾಯ್ಸ್, ಒಂದು 4 o'clock ಆದಮೇಲೆ ನನಗೆ ಸ್ವಲ್ಪ ನಿದ್ದೆ ಬಂತು, ಮಲ್ಕೊಂಡ್ಬಿಟ್ಟೆ, ಸರಿನಾ. ಒಂದು 7:30 ಎದ್ಬಿಟ್ಟು ನಾನೇ ತಿಂಡಿ ಎಲ್ಲ ಮಾಡ್ಕೋತಾ ಇದ್ದದ್ದು, ಅಡುಗೆ ಎಲ್ಲ ನಾನೇ ಮಾಡ್ಕೊಂಡು ತಿಂತಾ ಇದ್ದದ್ದು. ಸೊ ಒಂದು 7:30 ಎದ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು 10 o'clock ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡೆ. ಆ ನೈಟ್ ಫುಲ್ಲು ಪಾಪು ನನಗೆ ಮಲ್ಗೋಕ್ಕೆ ಬಿಟ್ಟಿಲ್ಲ, ಫುಲ್ಲು ಮೂಮೆಂಟ್ಸ್ ಜಾಸ್ತಿ, ನನಗೆ ಮಲ್ಗೋಕ್ಕೆ ಬಿಡ್ತಾ ಇರಲಿಲ್ಲ. ಆಯಿತು, ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು 10 o'clockಗೆ ಮಲ್ಕೊಂಡಾದ್ಮೇಲೆ ಮಲ್ಕೊಂಡಾಗ ಒಂದು 10 o'clockಗೆ ಮತ್ತೆ ನನಗೆ ಮಲ್ಗೋಕ್ಕೆ ಬಿಡ್ತಾ ಇಲ್ಲ ಪಾಪು, ಮೂಮೆಂಟ್ಸ್ ಜಾಸ್ತಿ. ನನಗಂತೂ ಸಿಕ್ಕಾಪಟ್ಟೆ ತಲೆ ಕೆಟ್ಟೋದಂಗೆ ಆಗೋಯ್ತು. ನಿಮಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ನಿದ್ದೆ ಇಲ್ಲ ಅಂತಂದರೆ ನಾವೇ ಒಂಥರ ಮೆಂಟಲ್ ಥರ ಆಗ್ಬಿಡ್ತೀವಿ ಆ ಟೈಮಲ್ಲಿ, ಸರಿನಾ. ಸೊ ನನಗೂ ಕೂಡ ಅದೇ ರೀತಿ ಆಯಿತು, ತುಂಬಾ ಕೋಪ ಬಂತು ಆ ಟೈಮಲ್ಲಿ. ಸೊ ನಾನೇನು ಮಾಡಿದೆ ಅಂತಂದರೆ, ಪಾಪು ನಿಂಗೆ ಹೇಳ್ತಿಲ್ವ, ನಿನಗೆ ಅರ್ಥ ಆಗಲ್ಲ ನಿನಗೆ ಅಂತ ಅಂದ್ಬಿಟ್ಟು ಹೊಟ್ಟೆ ಮೇಲೆ ಸುಮ್ಮನೆ ಈ ಥರ ಹಿಂಗೆ ಟಚ್ ಮಾಡಿದೆ. ತುಂಬ ಜೋರಾಗೆ ನೋಡ್ದಿಲ್ಲ, ಸುಮ್ಮನೆ ಹಿಂಗೆ ಟಚ್ ಮಾಡಿದೆ. ಮಲ್ಕೋ, ಹೇಳ್ತಾ ಇಲ್ವಾ ನಿನಗೆ, ನಂಗೆ ನಿದ್ದೆ ಮಾಡಬೇಕು ಅಂತ ಹೇಳ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ರೇಗ್ಬಿಟ್ಟೆ, ಸರಿನಾ. ರೇಗ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ನಾನು. ಆಮೇಲೆ ಏನು ಮೂಮೆಂಟ್ಸ್ ಇಲ್ಲ ಪಾಪುನು ಮಲ್ಕೊಂಡ್ಬಿಡ್ತಾ ಎದ್ಕೊಂಡ್ಬಿಡ್ತಾ ಏನೋ ನಂಗೆ ಗೊತ್ತಿಲ್ಲ ಅದು. ಸೊ ಒಂದು 1 o'clock ಆಯಿತು, 1:30 ಆಯಿತು. ಮಾಮೂಲಿ ಫುಲ್ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು 1 o'clock 1:30 ಆಯಿತು. ಎದ್ಬಿಟ್ಟು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡೆ. ಅಂದರೂ ಕೂಡ ಪಾಪು ಅಷ್ಟು ಮೂಮೆಂಟ್ ಮಾಡ್ತಾ ಇರಲಿಲ್ಲ, ಸರಿನಾ. ನನಗೆ ಫುಲ್ಲು ಭಯ ಆಗೋಯ್ತು, ಯಾಕೆ ಪಾಪು ಮೂಮೆಂಟ್ ಮಾಡ್ತಾಯಿಲ್ಲ, ಏನಾದರೂ ಎದ್ಕೊಂಡ್ಬಿಡ್ತಾ, ಇಲ್ಲ ಏನಾರ ಪ್ರಾಬ್ಲಮ್ ಆಗಿಬಿಡ್ತಾ, ಮೂಮೆಂಟ್ಸೇ ಜಾಸ್ತಿ ಇಲ್ವಲ್ಲ, ಏನಾಯಿತು ಅಂದ್ಕೊಂಡು ಫುಲ್ಲು ಭಯ ಆಗಿ ಗಾಯ್ಸ್. ನಾನು ನಿಜವಾಗ್ಲೂ ನಾನು ಇನ್ನೂ ಕೂಡ ಅದನ್ನು ಮರೆಯೋದಿಲ್ಲ, ಸರಿನಾ. ನಾನು ಮತ್ತೆ ಪಾಪು ಜೊತೆ ಮಾತಾಡಿದೆ, ಸಾರಿ ಕಣಪ್ಪ, ನಾನು ಇನ್ನೊಂದ್ಸಲ ಈ ಥರ ಮಾಡೋದಿಲ್ಲ, ನೀನು ನಂಗೆ ನಿದ್ದೆ ಕೊಡಲಿಲ್ಲ ಅಲ್ವಾ, ಅದಕ್ಕೆ ನಾನು ಆ ಥರ ನಿಮಗೆ ಸುಮ್ಮನೆ ಈ ಥರ ಹೊಟ್ಟೆ ಮೇಲೆ ಟಚ್ ಮಾಡಿದ್ದಷ್ಟೇ, ರೇಗಿದ್ದಷ್ಟೇ, ಪ್ಲೀಸ್ ಕಣಪ್ಪ ಮೂಮೆಂಟ್ ಮಾಡಪ್ಪ, ಸಾರಿ ಕಣಪ್ಪ, ಈ ಥರ ನಾನು ಪಾಪು ಜೊತೆ ಮಾತಾಡಿದೆ, ಆಯಿತಾ. ನೀವು ನಂಬ್ತಿರೋ ಬಿಡ್ತಿರೋ ಗಾಯ್ಸ್, ಮಾತಾಡಿ ಒಂದು 5 minutes ಆಗಿಲ್ಲ, ಪಾಪುದು ಮೂಮೆಂಟ್ಸು ಎಷ್ಟು ಚೆನ್ನಾಗಾಯಿತು ಗೊತ್ತಾ. ನಿಜವಾಗ್ಲೂ ನನಗೆ ಈಗಲೂ ಕೂಡ ಅದನ್ನು ನಾನು ಮರ್ತಿಲ್ಲ, ಅಷ್ಟು ನನಗೆ ಖುಷಿ ಆಗುತ್ತೆ. ಅದು ಇನ್ನೂ ಕೂಡ ನೆನಪಿದೆ ನನಗೆ. ಸೊ ಹಾಗಾಗಿ ಗಾಯ್ಸ್, ಏನಕ್ಕೆ ಹೇಳಿದೆ ಅಂತಂದರೆ, ನಾವು ಮಗು ಜೊತೆ ಮಾತಾಡೋದು ಮಗುಗೆ ಅರ್ಥ ಆಗುತ್ತೆ, ಸರಿನಾ. ಮಗು ಜೊತೆ ನಿಮ್ಮ ಕಷ್ಟ ಆಗಿರ್ಬೋದು, ನಿಮ್ಮ ಸುಖ ಆಗಿರ್ಬೋದು, ನೀವು ಎಲ್ಲನೂ ಕೂಡ ಮಗು ಜೊತೆ ಶೇರ್ ಮಾಡ್ಕೊಳ್ಳಿ. ಮಗು ಕೂಡ ಕೇಳಿಸ್ಕೊಳ್ತಾ ಇರುತ್ತೆ, ರಿಯಾಕ್ಟ್ ಮಾಡುತ್ತೆ, ಸರಿನಾ. ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ. ಹೀಗೆ ಮಲಗಿದ್ವಿ, ಮೂಮೆಂಟ್ಸ್ ಆಗ್ತಾಯಿತ್ತು ನನ್ನ ಹೊಟ್ಟೆ ಮೇಲೆ, ಸರಿನಾ. ನನ್ನ ಹಸ್ಬೆಂಡ್ ನಾನು ಹಾಗೆ ಸುಮ್ಮನೆ ಮಾತಾಡ್ಕೊಂಡು ಮಲಗಿದ್ವಿ, ಮೂಮೆಂಟ್ಸ್ ಆಗ್ತಾಯಿತ್ತು. ನಾನು ಅಂದೆ ನನ್ನ ಹಸ್ಬೆಂಡಿಗೆ, ಮೂಮೆಂಟ್ಸ್ ಆಗ್ತಿದೆ ನೋಡಿ ಅಂತ ಅಂದೆ. ನನ್ನ ಹಸ್ಬೆಂಡ್ ಎಲ್ಲಿ ಅಂತ ಅಂದ್ಬಿಟ್ಟು ಹೊಟ್ಟೆ ಮೇಲೆ ಈ ಥರ ಕೈ ಇಟ್ಟರು, ಸರಿನಾ. ಮೂಮೆಂಟ್ಸ್ ಸ್ಟಾಪ್ ಆಗೋಯ್ತು, ಮೂಮೆಂಟ್ ಆಗಲಿಲ್ಲ. ಮತ್ತು ನನ್ನ ಹಸ್ಬೆಂಡ್ ಕೈ ಎತ್ತಿದ್ರು, ಮತ್ತೆ ಮೂಮೆಂಟ್ ಸ್ಟಾರ್ಟ್ ಆಯಿತು. ನನ್ನ ಹಸ್ಬೆಂಡ್ ಕೈ ಇಟ್ಟರೆ ಮೂಮೆಂಟ್ಸ್ ಮಾಡ್ತಾ ಇಲ್ಲ, ಆ ಥರ. ನಾನು ಆಮೇಲೆ ಪಾಪು ಯಾಕಪ್ಪ, ಪಪ್ಪ ಅಲ್ವಪ್ಪ, ಪಪ್ಪಂಗೂ ಒಂದ್ಸಲ ಮೂಮೆಂಟ್ಸ್ ಮಾಡ್ಸಪ್ಪ ಪ್ಲೀಸ್ ಕಣಪ್ಪ ಅಂತ ಇಷ್ಟೇ ಅಂದಿದ್ದು ಗಾಯ್ಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನನ್ನ ಹಸ್ಬೆಂಡ್ ಕೈ ಇಟ್ಟಿದ ತಕ್ಷಣ ಎಷ್ಟು ಚೆನ್ನಾಗಿ ಮೂಮೆಂಟ್ ಮಾಡ್ತು ಗೊತ್ತಾ. ನಿಜವಾಗ್ಲೂ ನಾವು ಏನೇ ಮಾತಾಡಿದ್ರು ಕೂಡ ಮಗುಗೆ ನಿಜವಾಗ್ಲೂ ಅರ್ಥ ಆಗುತ್ತೆ ಗಾಯ್ಸ್, ಸರಿನಾ. ಸೊ ಹಾಗಾಗಿ ಒಂದು ಕಷ್ಟ ಸುಖನ ನಿಮ್ದು ಏನಿದೆ ಅದನ್ನು ನಿಮ್ಮ ಫೀಲಿಂಗ್ಸ್ ಆಗಿರ್ಬೋದು ಎಲ್ಲ ಕೂಡ ನೀವು
ನೀವು ಮಗು ಜೊತೆ ಮಾತಾಡ್ಕೊಳ್ಬಹುದು, ಮಗು ಕೇಳಿಸ್ಕೊಳ್ತಾ ಇರುತ್ತೆ, ಬಟ್ ಅಂದರೆ ಮೂಮೆಂಟ್ಸ್ ಮಾಡಿ ರಿಯಾಕ್ಟ್ ಮಾಡುತ್ತೆ ಅಷ್ಟೇ, ಸರಿನಾ? ಸೊ ಆದಷ್ಟು ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಮಗು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡುತ್ತೆ. ಎಲ್ಲ ಮಗನೇ ಅಮ್ಮ ವಿಡಿಯೋ ಮಾಡ್ತೈತೆ, ಪ್ಲೀಸ್. ಹಾಕೊಡ್ತೀನಿ, ಆಯಿತು. 5 minutes. ಬಾಯ್. ಬಾಯ್. ಆ ಥರ ಗಾಯ್ಸ್ ನೀವು ಮಾತಾಡೋದ್ರಿಂದ ನಿಜವಾಗ್ಲೂ ತುಂಬಾನೇನಮ್ಮ. ಆಯ್ತಮ್ಮ, ಹಾಕೊಡ್ತೀನಿ, ಹೋಗು ಚಿನ್ನಮ್ಮ ಪ್ಲೀಸ್. ಬಾಯ್ ಚಿನ್ನ. ಅಲ್ಲ, ಎಲಿಫೆಂಟ್ ತಗೊಂಡು ಆಟಾಡು, ಹೋಗು, ಎಲಿಫೆಂಟ್ ತಗೊಂಡು ಆಟಾಡು. ಆ ಥರ ಗಾಯ್ಸ್ ನೀವು ಮಾತಾಡೋದ್ರಿಂದ ನಿಜವಾಗ್ಲೂ ಮಗು ಕೇಳಿಸ್ಕೊಳ್ಳುತ್ತೆ. ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಮಗುಗೆ ಪಾಸಿಟಿವ್ ಆಗಿ ಹೇಳ್ಕೊಡಿ. ಅಂದರೆ ನಿಮ್ಮ ಕಷ್ಟನೇ ಹೇಳ್ಕೊಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ತುಂಬ ತೀರಾ ಹೇಳ್ಕೊಳಕ್ಕೆ ಹೋಗ್ಬೇಡಿ, ಎಷ್ಟು ಬೇಕೋ ಅಷ್ಟೇ, ಸರಿನಾ? ಆದಷ್ಟು ಮಗುನ ಖುಷಿಯಾಗಿಡಿ, ಚೆನ್ನಾಗಿ ಆರಾಮಾಗಿ ಫುಡ್ಗಳನ್ನ ತಗೊಳ್ಳಿ, ಒಂದು ಮ್ಯೂಸಿಕ್ ಕೇಳಿ, ವಾಕ್ ಮಾಡಿ. ಅದ್ರ ಜೊತೆಗೆ ನಿಮಗೆ ಯಾರು ಇಷ್ಟ ಅವ್ರ ಜೊತೆ ಮಾತಾಡಿ, ಒಳ್ಳೊಳ್ಳೆ ಮಾತುಗಳನ್ನ ಆಡಿ. ಆ ಟೈಮಲ್ಲಿ ಸಾಂಗ್ಸ್ಗಳನ್ನ ಕೇಳಿ, ದೇವ್ರದ್ದು ಸಾಂಗ್ಸ್ಗಳು, ದೇವ್ರ ಕಥೆಗಳು ಬರುತ್ತೆ, ಅದನ್ನೆಲ್ಲ ಕೇಳಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಟೈಮಲ್ಲಿ ಅದನ್ನು ಮಾಡಿದಷ್ಟು ಒಂದು ಪಾಸಿಟಿವ್ ಆಗಿ ನೀವು ಆರಾಮಾಗಿ ಇರ್ತೀರಾ. ನಿಮ್ಮ ಮಗು ಕೂಡ ಒಂದು ಪಾಸಿಟಿವ್ ಆಗಿ ಕೊಡುತ್ತೆ, ಆಯಿತಾ? ಇಷ್ಟು ಮಾಡ್ಕೊಂಡು ಬಂದರೆ ಗಾಯ್ಸ್ ನೀವು ಇದ್ರ ಜೊತೆಗೆ ಆರಾಮಾಗಿ ಕಾಲು ಎಲ್ಲ ಫುಲ್ಲು ಟೈಮಲ್ಲಿ ಲಾಸ್ಟಲ್ಲಿ ನಿಮಗೆ ಪೇನೆಲ್ಲ ಸ್ಟಾರ್ಟ್ ಆಗುತ್ತೆ, ಆಯಿತಾ? ಕಾಲ ಮೇಲೆಲ್ಲ ಬಿಸಿನೀರು ಹಾಕ್ಕೊಳ್ಳಿ, ಒಂದು ಆಯಿಲ್ ಮಸಾಜ್ ಮಾಡಿಕೊಂಡು ಬಿಸಿನೀರು ಹಾಕ್ಕೊಳ್ಳಿ. ಹೊಟ್ಟೆ ಮೇಲೆ ಬಿಸಿನೀರು ಹಾಕಬೇಡಿ, ಸೊಂಟಕ್ಕೆಲ್ಲ ನೀವು ಬಿಸಿನೀರೆಲ್ಲ ಹಾಕ್ಕೊಳ್ಳಿ. ಮತ್ತು ನಾರ್ಮಲ್ ಡೆಲಿವರಿಗೆ ನೀವು ಆದಷ್ಟು ಎಕ್ಸಸೈಸ್ ಬರುತ್ತೆ, ಬ್ರೀತಿಂಗ್ ಎಕ್ಸಸೈಸ್ ಆಗಿರಬಹುದು, ಮತ್ತು ಬಟರ್ಫ್ಲೈ ಎಕ್ಸಸೈಸ್ ಆಗಿರ್ಬೋದು. ಈ ಥರ ಎಲ್ಲ ನೀವು ಎಕ್ಸಸೈಸ್ನು ಕೂಡ ಮಾಡಬೇಕಾಗತ್ತೆ. ಆ ಥರ ಎಲ್ಲ ಮಾಡೋದ್ರಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ. ಅಕಸ್ಮಾತ್ ನಿಮಗೆ ನಾರ್ಮಲ್ ಡೆಲಿವರಿ ಪಾಸಿಬಲ್ ಇಲ್ಲ ಅಂತ ಡಾಕ್ಟರ್ ನಿಮಗೆ ಹೇಳಿದ್ರೆ C-ಸೆಕ್ಷನ್ಗೆ ನೀವು ಆರಾಮಾಗಿ ತಲೆ ಕೆಡಿಸ್ಕೋಬೇಡಿ, ಏನೂ ಆಗಲ್ಲ ಗಾಯ್ಸ್, ಆಯಿತಾ? 4 ಗಂಟೆ 20 ನಿಮಿಷದಲ್ಲಿ ನಿಮ್ಮದು ಆಪ್ರೇಷನ್ ಮುಗಿದೋಗ್ಬಿಡುತ್ತೆ. ಮುಗಿದೋಗ್ಬಿಟ್ಟು ನಿಮ್ಮ ಮಗುನ ಆರಾಮಾಗಿ ಹೊರಗಡೆ ಕೊಡ್ತಾರೆ. ಅದಾದಮೇಲೆ ನಿಮಗೆ ಸ್ವಲ್ಪ ಪೇನ್ ಇರುತ್ತೆ ಅಷ್ಟೇ. ಅದೇನು ಅಷ್ಟೊಂದೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಆಪ್ರೇಷನ್ ಆಗಿಬಿಟ್ರೆ ನನಗೆ ತುಂಬ ಪೇನ್ ಆಗುತ್ತೇನೋ, ಇದು ಕೂತ್ಕೊಳ್ಳೋಕ್ಕಾಗಲ್ವೇನೋ, ಆ ಥರ ಏನು ತಲೆ ಕೆಡಿಸ್ಕೊಬೇಡಿ. ನನಗೂ ಕೂಡ ಅಷ್ಟೇ, ಇವತ್ತು ಆಪ್ರೇಷನ್ ಆಯಿತು, ನಾಳೆನೇ ನನ್ನನ್ನು, ನಾಳೆ ಸಂಜೆ ಇಲ್ಲ ಅದ್ರ ನಾಳಿದ್ದು, ಇವತ್ತು ಸಂಜೆ ನನಗೆ ಆಪ್ರೇಷನ್ ಆಯಿತು, ಅದ್ರ ನಾಳೆ ಎಲ್ಲ ನಾಳಿದ್ದು ನನ್ನನ್ನು ಎದ್ಬಿಟ್ಟು ಕೂರಿಸಿದ್ರು, ನಡೀರಿ ಅಂತ ಹೇಳಿದ್ರು. ನಾನು ನಾಳಿದ್ದೇನೆ ನಡೆದೆ, ಏನೂ ಪ್ರಾಬ್ಲಮ್ ಆಗಲ್ಲ. ಪೇನ್ ಆಗುತ್ತೆ, ಬಟ್ ಅಷ್ಟೊಂದೇನು ಪೇನ್ ಇರುತ್ತೆ, ಒಪ್ಕೊಳ್ತೀನಿ. ಅಷ್ಟೊಂದು ತುಂಬಾ ಆಗ್ತಲ್ಲ ಅನ್ನೋಷ್ಟೇನು ಪೇನ್ ಇರೋದಿಲ್ಲ, ಪೇನ್ ಇರುತ್ತೆ. ಬಟ್ ನಿಮಗೆ ಇವರು ಸಿಸ್ಟರ್ಸ್ ಎಲ್ಲ ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾ ಇರ್ತಾರೆ, ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ನೀವು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ಆ ಟೈಮಲ್ಲಿ, ಸರಿನಾ? ಸೊ ನೀವೇನು ಮಾಡಬೇಕು ಅಂತ ಅಂದರೆ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿರಿ. ನಾನು ಹೇಳೋದಷ್ಟೇ, ಪಾಸಿಟಿವ್ ಆಗಿರಿ. ಆ ಟೈಮಲ್ಲಿ ನಿಮ್ಮ ಮಗು ಕೂಡ ಒಂದು ಪಾಸಿಟಿವ್ ಆಗಿಯೇ ಕೊಡುತ್ತೆ. ಇಷ್ಟು ಮಾಡ್ಕೊಂಡು ಬನ್ನಿ ಗಾಯ್ಸ್, ನೀವು ನಿಜವಾಗ್ಲೂ ನಿಮಗೆ ಈ ಥರ ಒಂದು ಒಳ್ಳೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ, ಹಾಗೆಯೇ ಒಂದು ಹೆಲ್ತಿ ಬೇಬಿ ಅನ್ನೋದು ನಿಮಗೆ ಹುಡುತ್ತೆ, ಓಕೆನಾ? ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ನಿಮಗೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಕಮೆಂಟ್ ಮಾಡಿ, ನಿಮಗೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.